शून्य 5 ಈಗ ಹೇಳ್ತೀನಿ ಒಂದರಿಗೆ ಹುಷಾರಾಗಿದೆ ಅಲ್ವಾ ಬುಕ್ ಮಾಡಿಲ್ಲ ಬುಕ್ ಮಾಡಿ ದಿವಸ ಅದೆಲ್ಲ ಕೆಲಸ ಮಾಡಿದ್ದೀವಿ ಯಾರು ಕೆಲಸ ಹೋಗ್ತಾ ಇರಲಿಲ್ಲ ಅಲ್ಲ ಕಾಯ್ಬೇಕಮ್ಮ ದೇವರು ನಾವು ಕಾಯ್ಬೇಕು ದೇವ್ರು ನಮ್ಮನ್ನು ನೋಡಬೇಕು ಮನೆ ಸ್ವಲ್ಪ ಇದೆ ಅಡ್ಡ ಕೊಟ್ಟು ನಾವು ಬಂದು ಮನೆ ಕೈಗೆ ಬಿಡ್ತೀವಲ್ಲ ನಮ್ಮ ಅಮ್ಮ ಮಕ್ಕಳೆಲ್ಲ ಬಿಡ್ತೀವಿ ನಾವು ನಾವೇ ಗೊತ್ತಿದ್ದೀವಿ ಯಾಕೆ ಓದ್ಬೇಕು ಅಪ್ಪ ಅಮ್ಮನ ಓದೇವಷ್ಟಲ್ಲ ಏನೇ ಜ್ಞಾನ ಇರ್ಬೇಕು ಬೇರೆ ಬಗ್ಗೆ ಮಾತಾಡೋಷ್ಟಲ್ಲ ನಾವು ಓದಿದೀವಿ ಅಪ್ಪ ಅಮ್ಮನ ಹೆಂಗ್ ಸಾಕ್ಬೇಕು ಬೇರೆ ವಿಷಯ ಮಾತಾಡ್ಬಾರ್ದು ಬೇರೆ ಅನ್ಯಾಯ ಮಾಡಬಾರ್ದು ದುರಾಸೆ ಪಡಬಾರ್ದು ಅಂತ ಓದಿ ನಾವು ನೀವು ಓದಿರ್ತೀರಿ ಒಬ್ಬನೇ ಮಗ ಅಂತೀರಿ ಡಿಗ್ರಿ ಓದೇನೆ ಅಂತೀರಿ ಮಗ ಬರಲ್ಲ ಮನೆಗೆ ಅಂತೀರಿ ಓದಿತಾನೆ ಮಗ ಅಂತ ಹೇಳಿದ್ರಿ ಮನೆಯೊಂದು ಒಂಬಂದಿತಿ 3 ಜನ ಮಕ್ಕಳು ಅಂತೆ 2 ಹೆಣ್ಣು 1 ಗಂಟಂತೆ ಮಕ್ಕಳು ಮಾರ ಜಾಸ್ತಿ ಸರಿ ಹೋದ್ರಂತ ಅಷ್ಟೇ ಬೇರೆ ಏನಿಲ್ಲ ಬಾಳ ಒಳ್ಳೆ ಮಕ್ಕಳು ಆಯಾ ಕೆಲಸ ಮಾಡಿ ಮಕ್ಕಳು ಸಾಕಿದ್ರಂತೆ ಅವ್ರು ಆಡ್ಕೊಂತಿರಂತೆ ಇನ್ನ ಮೊನ್ನೆ ಒಂದು ವಿಚಾರ ಬಂದಿತ್ತು ನಾನು ಹೇಳ್ತಾ ಇದ್ದೆ ನಿಮ್ಗೆ ಗಂಡ ಹೆಂಡತಿ 2 ಮಕ್ಕಳು ಸುಖವಾಗಿರ್ತಾರೆ ಗಂಡ ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದಂತೆ ಅನ್ನಷ್ಟು ಏನೋ ಅವನೇ ಬರ್ಚನ ಇತ್ತು ದೇವರು ಏನೋ ಮುನ್ಸಿಡಿತ ಗೊತ್ತಿಲ್ಲ ಲಕ್ಕೋಡ್ಬಿಡ್ತಂತ ಅವನಿಗೆ ಅವ್ನ ಮೂಲೆ ಮಲಗಿದಾಗ ಆ ಹೆಂಡತಿ ಕೆಲಸ ಹೋಗಲೇಬೇಕಾಗುತ್ತೆ ಹೋಗ್ಬೇಕ ಬೇಡ ಆ ಹತ್ರ ಮೊನ್ನೆ ಒಂದು ತಂಗಿ ಅಳ್ತಿದ್ಲು ನಾನು ಬೈದೆ ಹಂಗ ನೋಡಿ ಯೂಟ್ಯೂಬಲ್ಲಿ ಸ್ವಲ್ಪ ರಾಶಿ ಬಂದ್ಬಿಟ್ಟಿದ್ದು ನಾನು ಏನಕ್ಕೆ ಬೈದೆ ಕೋಪಟ್ಬಿಡ್ತು ನನಗೆ ಯಾಕೆಂದ್ರೆ ಕೆಲವೊಂದು ಜನ ಬ್ಯಾಡ್ ಮೆಸೇಜ್ ಮಾಡ್ತಾರೆ ಮುಟ್ತಾರೆ ಹೆಂಗ್ಸನ್ನ ಅಂತ ನಮಗೂ ಅಂತಾರೆ ಅಲ್ವಾ ಸೀರೆ ಕೊಡೋ ಮುಟ್ತಾನೆ ಅಂತ ಅವನ ಹಾಕೇನೆ ದುಡ್ಡು ಕೊಡುವ ತನಿಖೆ ಆಗ್ಬೇಕು ಅಂತ ಹಾಕ್ತಾನೆ ನೀವು ಕೊಡೋ ದುಡ್ಡೇ ನಾವು ಮುಟ್ಟೋದು ಅಲ್ವಾ ಅದರ ಮಧ್ಯೆ ನಾವು ಜನರ ತನಕ ಸೇಬಾರ್ದು ಅದ್ರ ಬೇರೆ ಬಗ್ಗೆ ಆರ್ಕೆಬಾರ್ದು ಒಂದೇ ಒಂದು ವಿಚಾರ ಏನೋ ಬೇಜಾರಾಯ್ತು ನನಗೆ ಅಂದ್ರೆ ಕೋಪ ಬಂದಿದೆ ಏನಕ್ಕೆ ಯಾರು ಬ್ಯಾಡ್ ಮೆಸೇಜ್ ಮಾಡಿ ಬೇಜಾರಾಗಿಲ್ಲ ನನಗೆ ಒಂದು ತಂಗಿ ಬೆಳುತ್ತೆ ಅಳ್ತಾ ಇರುತ್ತೆ ಊರ ಸ್ಥಳದಲ್ಲಿ ಅಳ್ತಾ ಇರುತ್ತೆ ಯಾಕಮ್ಮ ಅಳುತ್ತೆ ಅಂದ್ರೆ ನಾನು ಸತ್ತೋಗ್ಬಿಡ್ತೀವಿ ಮಕ್ಕಳಿಗೆ ನಂಗೆ ಅಂತ ಕೇಳುತ್ತೆ ಯಾಕಮ್ಮ ಅಳ್ತೀಯ ನಂಗೆ ಅಣ್ತಂಗಳು ಯಾರಿಲ್ಲ ನಮ್ಮ ಗಂಡಿದ್ದ ಗಂಡಿಗೆ ಆಗ್ಬಿಡ್ತೀವಿ ನನ್ಗೆ ಯಾರಿಲ್ಲ ನೀವೇ ಅಣ್ಣ ಅಂತ ಅಳ್ತಾರೆ ನಿಮ್ ಕೂಡ ಹೇಳ್ಕೋಬೇಕು ಅಂತ ಬಂದೀನಿ ಅಂತ ಅಂದಾಗ ಏನ್ ತಂಗಿ ಅಂದ್ರೆ ಒಂದು ಮಾತಾಡುತ್ತೆ ಎಷ್ಟು ಬೇಜಾರ ಸಂಗತಿ ಏನಂದ್ರೆ ಯಾರಿಗೆ ಅಕ್ಕ ತಂಗಿ ಇರಲ್ವೋ ಇಲ್ಲ ಇದ್ರು ಅವ್ರ ಬೆಲೆ ಗೊತ್ತಿರೋದು ನಂಗೆ ಗೊತ್ತಿಲ್ಲ ನಿಮ್ ತಾಯಿ ಹೆಣ್ಣು ಅಂತ ಅರ್ಥ ಮಾಡ್ಕೊಂತಿರಲ್ಲ ಗೊತ್ತಿಲ್ಲ ಅಲ್ವಾ ಆ ಹೆಣ್ಣು ಆಯಾ ಕೆಲಸ ಹೋಗುತ್ತಂತೆ ಆಯಾ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಹಾಸ್ಪಿಟಲ್ ಸರಿ ಹಾಸ್ಪಿಟಲ್ ನೆಲ ವರ್ಷಕ್ಕೆ ಹೋಗುತ್ತಂತೆ ಅವಾಗ ಏನಾಗ್ತದೆ ಹಾಸ್ಪಿಟಲ್ ಶಿಫ್ಟ್ ಚೇಂಜ್ ಆಗುತ್ತಂತೆ ಹೌದಾ ನಂಗೆ ಗೊತ್ತಿಲ್ಲ ಬೆಳಗ್ಗೆ ಸಾಯಂಕಾಲ ಶಿಫ್ಟ್ ಚೇಂಜ್ ಆಗುತ್ತಂತೆ ಅಗವತ್ತು ಹೋದ್ರೆ ಸುಮ್ಕಿರ್ತಾರಂತೆ ಆಡ್ಕೊಂತಾರಂತೆ ಪರವಾಗಿಲ್ಲ ನೈಟ್ ಏನಾರ ಹೋದ್ರೆ ಪಕ್ಕ ಮನೆಯಲ್ಲಿ ಕುತ್ಕೊಂಡು ರೋಡಾಗ ಕುತ್ಕೊಂಡು ಎಲ್ಲ ಅಕ್ಕಪಕ್ಕ ಹೆಂಗಸುಗಳು ಮಕ್ಕಳುಗಳು ನಮ್ಮಂತ ಪೋಲಿನ ಮಕ್ಕಳು ಕುತ್ಕೊಂಡು ಮಾತಾಡ್ತಾರಂತೆ ಎಲ್ಲ ಹೋಗ್ತಾರೆ ಅಂತ ಯಾಕೆ ನಿಮ್ಮನೆ ಹೆಣ್ಮಕ್ಳುಗಳೆಲ್ಲ ಹೋಗಲ್ವಾ ನಿಮ್ಮನೆ ನಿಮ್ಮ ಅಕ್ಕಂಗರ ಎಲ್ಲ ಹೋಗಲ್ವಾ ನಿಮಗೆ ಕಷ್ಟ ಬರಲ್ವಾ ಹಂಗೆ ನಿಮಗೆ ಆಡ್ಕಣ ಅಷ್ಟು ಕೆಟ್ಟರು ಮನ್ಸಿದ್ರೆ ಆ ತಂಗಿಗೆ ನೀವು ಸಹಾಯ ಮಾಡಿ ಆಗಲ್ವಾ ಆಗುತ್ತಾಗಲ್ವಾ ನಿಮ್ಗೆ ಆಡ್ಕೊಳ್ಳೋ ಕೆಪಾಸಿಟಿ ನಿಮ್ಮನೆ ಬಗ್ಗೆ ಬಿಟ್ಟು ಗಂಡನ ಮನೆ ಬಗ್ಗೆ ನೋಡೋ ಬದಲು ಅಲ್ವಾ ನೀವು ಸಹಾಯ ಮಾಡಿ ಮೊದಲು ನಿಮ್ಮನೆ ಹೆಣ್ಮಕ್ಳುಗಳ ಬಗ್ಗೆ ಯೋಚನೆ ಮಾಡಿ ನೀವು ಬರೀ ಕಂಡರ ಮನೆ ಬಗ್ಗೆನೇ ಬಗ್ಗೆ ನೋಡ್ತಿರ್ತೀರಲ್ಲ ನಿಮ್ಮನೆ ಜೀವನ ಯಾವಾಗ ನೋಡ್ಕೊಂತೀರಿ ನಿಮ್ಮನೆ ಬಗ್ಗೆ ಯಾವಾಗ ನಿಮ್ಮನೆಗೆ ರೇಷನ್ ತಂದು ಕೊಡ್ತೀರಿ ನಿಮ್ಮ ಮಕ್ಕಳು ಯಾವಾಗ ಓದಿಸ್ತೀರಿ ನಿಮ್ಗೆ ಇದೇ ಕೆಲಸನ ನೀವು ಹಿಂಗೆ ಬೆಳೆದಿರ್ತೀರಾ ನಿಮ್ಗೆ ಏನ್ ತೋರಿಸುತ್ತೆ ಗೊತ್ತಾ ಯಾವನ 100 ಜನ ಒಬ್ಬ ಹಾಕಿರಿ ನಿಮ್ಗಲ್ಲಿ ಜನ ಏನಂತ ಒಪ್ಕೊಂತಾರೆ ಗೊತ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವನ್ ಬ್ಯಾಡ್ ಮೆಸೇಜ್ ಮಾಡ್ತೀರಿ ನಿಮ್ ಸಂಸ್ಕೃತಿ ಅಷ್ಟೇ ನಿಮ್ಮ ಮನೆ ನಿಮ್ ಜೀವನ ಅಷ್ಟೇ ಅಂತ ನಿಮ್ಮನ್ನ ಹಂಗೆ ಬೆಳೆದಿರೋ ನಿಮ್ ಸಂಸ್ಕೃತಿ ನಿಮ್ಮ ಮನೆ ಹಂಗಿರುತ್ತೆ ಗೊತ್ತಾಗ್ಬಿಟ್ಟು ಇದು ಅವತ್ತ ಬೇಜಾರಾಗಿ ನಮ್ಮ ಮನೆ ಹೇಳ್ಬಿಟ್ಟು ನೋಡಿ ಯಾಕೆ ಬೇಜಾರಾಗ್ಬಿಡುತ್ತೆ ನನಗೆ ಯಾವನ ಬ್ಯಾಡ್ ಮೆಸೇಜ್ ಮಾಡೋಣ ಅಷ್ಟಕ್ಕೆ ಯಾರು ಬಂದು ಹೆಂಗ್ ಅಳ್ತೀರ ತಂಗಿ ಅಂದ್ರೆ ಎಷ್ಟು ಜನಕ್ಕೆ ಆಡ್ಕೊಂತೀರ ನೀವು ತಂಗಿಯರ್ನ ಅಕ್ಕ ತಂಗಿಯರ್ನ ಅಂದ್ರೆ ಅಲ್ಲ ಮುಟ್ಟಿ ತಪ್ಪಾಗತ್ತಾ ಇವತ್ತು ಯಾರೋ ಒಂದು ಅಮ್ಮ ನನ್ನೇ ಮುಟ್ತಾಳೆ ಈಗ ಅಲ್ಲ ತಂಗಿ ಈ ಮಗು ನನ್ ಮುಟ್ಬೇಕು ಹೋಯ್ತಲ್ಲ ಹಂಗೆ ತಪ್ಪಿಕೊಂಬಿಡಿ ನಿಮ್ ಮನೆಗೆ ಅಕ್ಕಂಗೆ ನೋಡ್ಕೊಳ್ರಪ್ಪ ನಿಮ್ಮ ಅಪ್ಪಮ್ಮಗಳು ನೋಡ್ರಯ್ಯ ನಿಮ್ಮ ಮನೆ ನೋಡ್ರಯ್ಯ ಫಸ್ಟ್ ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ರಯ್ಯ ಅದಾರ ಒಬ್ಬಳಾಗ ಮನೆ ಬಂದ ಅಕ್ಕಯ್ಯ ಕಟಿಂಗ್ ಮಾಡಿಸ್ಬಿಟ್ಟಾರೆ ಚೆನ್ನಾಗಿ ಇವಳು ಈ ಗಂಡಸ್ತಾರ ಪ್ಯಾಂಟ್ ಶರ್ಟ್ ಹಾಕೊಂಡಾಳೆ 5 ರೂಪಾಯಿ ಒಂದು ಬೋಂಡ 5 ರೂಪಾಯಿ ಒಂದು ನಿಂಬೆ ಹಣ್ಣಲ್ಲಿ ಅವ್ರಿಗೆ ಗೊತ್ತಿಲ್ಲ ಬೋಂಡ ಎಷ್ಟು ರೂಪಾಯಿ ಬೋಂಡ ಈ ಕಾಡಲ್ಲಿ ಇಷ್ಟ ಬೋಂಡ ಸಣ್ಣ ಕೊಟ್ಟು ದಪ್ಪ ಕೊಡ್ತೀವ 5 ರೂಪಾಯಿ ಲಾಸ್ ಇದೆಯಾ ಲಾಭನ ಟೀ 5 ರೂಪಾಯಿ ಅಂತ ಮೊನ್ನೆ ಗುದಾಡ್ತಾವ್ ಇಲ್ಲಿ ಬಂದು 5 ರೂಪಾಯಿ ಟೀ ಅಂತ ಗುದಾಡ್ತಾನೆ ಮೊನ್ನೆ ಬಂದು ಅಂದ್ರೆ ಆ ಸ್ವಾಮಿ ಇರುತ್ತೆ ಆ ಅಮ್ಮ ಎಲ್ಲೂ ತರಕಾರಿ ತರಕ್ ಹೋಗಿಲ್ಲ ಮನೆ ಗಂಡಂಗ್ ಗೊತ್ತಿಲ್ಲ ಮಕ್ಳು ಗೊತ್ತಿಲ್ಲ ಅಮ್ಮಂಗೆ ನೆಟ್ಟಗೆಲ್ಲ ಅಪ್ಪ ಅಮ್ಮ ಮಾಡಿ ಆಸ್ತಿಗಳು ಯಾವಂಗಾರ ಒಂದು ಮಾಡ್ಕೊಂಡು ಎಲ್ಲೋ ಯಾವ ತಲೆ ಮೇಲೆ ಕೈಗೆ ಜೀವನ ಮಾಡ್ತಿರ್ತಾರೆ ಅವ್ರ ರೇಟೇ ಗೊತ್ತಿಲ್ಲ ಟೀ 5 ರೂಪಾಯಿ ಅಂತ ಹಾಕಿ ಟೀ 5 ರೂಪಾಯಿ ನಿಂಬೆಹಣ್ಣು 5 ರೂಪಾಯಿಲಿಂದ ಸಂತೆಯಲ್ಲಿ 8 ರೂಪಾಯಿ ನಿಂಬೆಹಣ್ಣಿದೆ ಅಂತೆ ನಂಗೆ ಗೊತ್ತೆ ಸಂತೆಗೆ ಎಷ್ಟು ನಿಂಬೆಹಣ್ಣು 10 ರೂಪಾಯಿ ಇದೆಮ್ಮ ಅದು 5 ರೂಪಾಯಿ ಯಾರ ಸುಮ್ಮನೆ ನಾವು ಅವ್ರ ಬಗ್ಗೆ ತಲೆ ಕೆಸಬಾರ್ದು ನೀವು ಅಷ್ಟೇ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ ಅಂತ ಹೆಣ್ಮಕ್ಳು ನಿಮ್ಮ ಅಕ್ಕಪಕ್ಕ ಇದ್ರೆ ದಯವಿಟ್ಟು ನಿಮ್ಮ ಅಕ್ಕಂಗಿದ್ರೆ ಯಾರನ್ನೂ ಆಡ್ಕೊಬಿಡಿ ನಿಮ್ಮಲ್ಲಿ ವಿನಂತಿ ಇದ್ದು ಆಡ್ಕೊಳ ನಿಮಗೆ ಅವ್ರಿಗೆ ಸಹಾಯ ಮಾಡೋ ಏಕತೆ ಇಲ್ಲ ಅಂದ್ಮೇಲೆ ಅವ್ರು ಆಡ್ಕೊಳ್ಳೋ ಏಕತೆ ನಿಮ್ಗೆ ಇರಲ್ಲ ಇದೆಯಾ ಯಾವುದೇ ಕಾರಣಕ್ಕೂ ಇರಲ್ಲ ಸಾಧ್ಯವಾದ್ರೆ ಬನ್ನಿ ಸಹಾಯ ಮಾಡೋಣ 4 ಗಂಟೆ ಹಾಕ ನೋಡಿ ನೀವು ಕೂಡ ದುಡ್ಡನ್ನ ನೋಡ್ತೀರಾ ನೀವು ಕೂಡ ದುಡ್ಡನ್ನ ನಾವು ತಿಂತೀವಿ ನೀವು 10 ರೂಪಾಯಿ ಹಾಕಿ 5 ರೂಪಾಯಿ ನಾವು ತಿಂತೀವಿ 5 ರೂಪಾಯಿ ಬಡವರು ಕೊಡ್ತೀವಿ ಅಂದಾಶ್ರಮ ಕೊಡ್ತೀವಿ ವೃದ್ಧಾಶ್ರಮ ಕೊಡ್ತೀವಿ ಮನೆ
ತಿರಾತ್ರ ಯಾವ್ದೋ ಒಂದು ಅಂದಾಜ್ ತುಂಬಿದೀನಿ, ತನಿಖೆ ಆಗ್ಬೇಕು ಅಂತ ಹಾಕ್ಯಾನೆ ಅವನೊಬ್ಬಲ್ಲಿ. ರೇಷನ್ ತುಂಬ ಕಳ್ಸಿ ನಾನು ಸ್ವಲ್ಪ ದುಡ್ಡು ಕೊಟ್ಟೆ ಕೈಗೆ, ತನಿಖೆ ಆಗ್ಬೇಕು. ಅವನಿಗೆ ಗೊತ್ತಿಲ್ಲ ನಮ್ಮ ಜಮೀನು ಇದು ಅಂತ, ನಮ್ಮ ಅಪ್ಪ ಅಮ್ಮನ ಜಮೀನು ಅವ್ನಿಗೆ ಗೊತ್ತಿಲ್ಲ. ಅವನು ಅನ್ಕೊಂಬಿಟ್ಟಾನೆ ಯಾರೋ ಗೌರ್ಮೆಂಟ್ ಜಮೀನಲ್ಲಿ ದುಡ್ಡು ಮಾಡ್ಕೊಂಡಾರೆ ಅಂತ. ಅವಿವೇಕಿಗಳ ಸ್ವಯಂ ಉದ್ಭವ ಮೂರ್ತಿ ಬಾವಿ ಅಲ್ಲೇ ಇದೆ, ಐದರಿಗೆ ನೀರು 8 ಅಡಿ ವಿಗ್ರಹ ಮೂರ್ತಿ ತೆಗೆದ್ರೆ ವಿಡಿಯೋ ಇದೆ ನಮ್ಮ ಹತ್ರ. ದೇವ್ರ ತೆಗೆದ್ರೆ ವಿಡಿಯೋ ಹಾಕ್ಬಿಡಿ, ಲೈವ್ ಅಲ್ಲಿ ಹಾಕಿ ಫೇಸ್ಬುಕ್ ಅಲ್ಲಿ ಬಿಟ್ಬಿಡಿ. ಇದೆಲ್ಲ ಫೇಸ್ಬುಕ್ ಅಲ್ಲಿ ಬಿಟ್ಟು ದೇವ್ರ ಹೆಂಗ್ ತೆಗ್ದೀವಿ ಅಂತ. ನಾವ್ ಹೇಳೋದು ಇಷ್ಟೇ, ನಿಮ್ಗೆ ನಿಮ್ಮನ್ನ ಸಂಸಾರ ನೋಡ್ಕೊಳಕ್ಕಾಗಿಲ್ಲ, ಬೇರೆ ಮನೆ ಸಂಸಾರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತೀನಿ ನಾನು. ಕರೆಕ್ಟಾ? ನಿಮಗೆ ಇಷ್ಟು ರಿಕ್ವೆಸ್ಟ್ ಮಾಡಿದ್ದು ಏನಕ್ಕೆ ಅಂದ್ರೆ, ನನಗೆ ಅಕ್ಕಂಗೇರಿದಾರಲ್ಲ ಇಲ್ವಾ, ನಿಮ್ಗೆ ಅಕ್ಕಂಗೇರಿಲ್ವಾ, ಜೊತೆ ಬಿಟ್ಟು ಅಕ್ಕಂಗೇರ ಏನಕ್ಕೆ ಅಂದ್ರೆ ಹುಡುಗಿ ಬಗ್ಗೆ ಎಷ್ಟು ನೋಡಿ, ಅವ್ನು ಗಂಡ ಜೀವನ ಮಾಡಕ್ಕೆ ದುರ್ಗಾ ಸ್ಥಳ ಅಂತ ಪುಣ್ಯಾತ್ಮರು ಎಷ್ಟು ಜನ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಇವತ್ತು ನಾನು ಈ ಮತ್ತೆ ಬೆಳಗ್ಗೆ ಇವತ್ತು ಇವನು ಹಾಕ್ತೇನೆ. ಇವನು ನೆಕ್ಸ್ಟ್ ಪೊಲೀಸ್ ಆಗಂತ ಹುಡುಗ. ಇವ್ರು ತಾಯಿ ಊಟನೇ ಮಾಡ್ತಿರಲ್ಲ, ಇಲ್ಲಿ ಬಂದ ತಾಯಿ ಊಟ ಮಾಡುತ್ತೆ, ತಂದೆ ಬಂದು ಕಿಡ್ನಿ ಫೇಲ್ ಆಗಿ ಸೆಕ್ಯೂರಿಟಿ ಕೆಲಸ ಮಾಡುತ್ತೆ. ಇನ್ನು ನೋಡುತ್ತೀರಿ ಪಂಚಬಿಟ್ಟರ ಬರ್ತಾನೆ, ವೀಲ್ ಚೇರ್ಗೆ ಕಾಲೇ ಇರಲ್ಲ, ಕಾಲು ಬಂದ್ಬಿಡುತ್ತೆ. ಅವನು ಇವತ್ತು ಶಿವಣ್ಣ ಅಂತ ಹೇಳಿ ಜಾತಿ ಹೇಳ್ತಿಲ್ಲ, ಜನಾಂಗ ನೀವು ಬುದ್ಧಾತಿರ ಅದಕ್ಕೆ ಹೇಳಿದ್ ನಾನು, ಜನಾಂಗ ಬಂದು ಅವರು ಲಿಂಗಾಯತ ಸೇರ್ತಾರಂತೆ. ಅವನು ಪುಣ್ಯಾತ್ಮ ಇವತ್ತು ಫೇಸ್ಬುಕ್ ಮಾಡಿ ನಿಮ್ಗೆಲ್ಲ ಬರ್ಲಿಕ್ಕೆ ದಾರಿ ಮಾಡಿದಂತಾನು. ಆಂಧ್ರದಿಂದ ಬರ್ತಾನೆ ಅವನು, ಯಾವ ಕುಲ ನಾವು ಯಾವ ಜಾತಿ ಕೇಳೇ ಇಲ್ಲ. ಅವನು ಕಂಡು ಬರುತ್ತೆ, ಫೋಟೋ ಕೊಡ್ತಾನೆ ನೋಡಿ, ಇವನು ನಮ್ಮಳಿ ಜನಾಂಗ, ನಾನು ಗೌಡ್ರು, ಅವ್ರ ಒಳಗಡೆ ಎಲ್ಲ ಇದ್ದಾರೆ. ನೀವೇನೇನು ಜಾತಿ ಅಂತೀರಿ ಎಲ್ಲ ಮುಸ್ಲಿಮ್ಸ್ ಅಲ್ಲಿ ಬರೀ ಕಲ್ಲು ಹೊಡಿತಾರೆ. ನಾವೆಲ್ಲ ಜನಾಂಗ ಸೇರಿ ದೇವಸ್ಥಾನ ಮಾಡಿದ್ವಿ, ಏನು ಗೊತ್ತಾ, ಬಡಬಗ್ಗರು ಅನುಕೂಲ ಮಾಡ್ಕೊಳ್ಳಿ ಅಂತ. ನೀವು ಗುದ್ದಾಡ್ತೀರಿ ಹೊರಗೆ ಜಾತಿ ಅಂತ, ದಯವಿಟ್ಟು ಗುದ್ದಾಡ್ಬೇಡಿ. ಮಳೆ ಬರ್ಲಿಕ್ಕೆ ಕೇಳಿ ಆಯ್ತಾ, ಬೆಳೆ ಬರ್ಲಿಕ್ಕೆ ಕೇಳಿ, ಊರ ದೇವ್ರ ಪೂಜೆ ನಿಮ್ಮ ಅಕ್ಕಪಕ್ಕ ಕೇಳಿ ತುಂಬಿರಿ ದಯವಿಟ್ಟು. ಆಮೇಲೆ ಸೇರ್ಕೊಂಡ್ರಿ ಮೊದಲು ಗಂಗಾ ಮುಂದೆ ದೇವ್ರ ಪೂಜೆ ಮಾಡಿ. ನಮ್ಮ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಬಹಳ ಜೋರಿದೆ, ನಿಮ್ಗೆ ಗೊತ್ತಿಲ್ಲ. ಹಿಂದೂಗಳಿಗೆ ಹಿಂದೂ ಈ ಜಾಗದಲ್ಲಿ ನಮ್ಮ ಇಂಡಿಯಾದಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ. ಇಲ್ಲಿರೋ ಯಂತ್ರ ಮಂತ್ರನ ಕೆಲಸ ಮಾಡುತ್ತೆ, ಈ ಭೂಮಿನ ಹೆಂಗೈತೆ ಆಯ್ತಾ. ದಯವಿಟ್ಟು ಹಂಗೆ ಬೇಡ್ಕೊಳ್ಳಿ. ನೋಡಿ, ದುರ್ಗಾ ಸ್ಥಳ ಅಂತ ದೇವಸ್ಥಾನದ ಹೆಸರು. ಯಾರ ಬಂದು ನಿಮ್ಮ ಮನೆ ಬಾಗಿಲಿಗೆ ನನಗೆ ದೇವಸ್ಥಾನ ಸಹಾಯ ಮಾಡಿ, ನನಗೆ ಚೀಟಿ ಕೊಡಿ, ನಾವು ದುರ್ಗಾ ಸ್ಥಳದವರು ಅಂತ ಯಾರು ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಶಾಸ್ತ್ರ ಹೇಳ್ತೀವಿ ಅಂತ ಹೇಳಿ, ಕವಡೆ ಹಾಕ್ತೀವಿ ಅಂತ ಹೇಳಿ ಯಾರು ನಿಮಗೆ ಮೋಸ ಮಾಡಿದ್ರೆ, ₹1 ನೀವೇನಾರ ಕೊಟ್ಟರೆ ಅದಕ್ಕೆ ನೀವೇ ಜವಾಬ್ದಾರ, ನಾವಲ್ಲ. ನಾವ್ ಯಾವುದೇ ಕಾರಣಕ್ಕೂ ಎಲ್ಲೂ ₹1 ಕೇಳಿರಲ್ಲ. ಅರ್ಥ? ₹1 ದುಡ್ಡು ಕೊಡೋಂತ ಅವಶ್ಯಕತೆ ಇಲ್ಲ. ನಿಮಗೆ ಪ್ರೀತಿ ಇದ್ರೆ ದಾಸೋಹ ದೇವಸ್ಥಾನಕ್ಕೆ ಏನೋ ನಮ್ಗೆ ಕೈಲ ಸಹಾಯ ಮಾಡ್ತೀವಿ, ನಾವಂತೂ ತಿಂತೀವಿ, ಇಂಥ ಸಹಾಯ ಮಾಡ್ತೀವಿ. ನಿಮಗೆ ಸಹಾಯ ಮಾಡೋ ಆಸೆ ಇದ್ರೆ ಕಾಣಿಕೆ ಟೇಬಲ್ ತೋರಿಸಿ ನಿಮ್ಮ ಪ್ರೀತಿನ. ಇಲ್ಲ ದುಡ್ಡು ತಂದಿಲ್ಲ, ಗೂಗಲ್ ಪೇ ಫೋನ್ ಮಾಡ್ತೀನಿ ಅಂದ್ರೆ ಲೈವ್ ಅಲ್ಲಿ ಇಲ್ಲಿ ಬಂದಾಗ ಹೇಳಿ, ನಾನು ಅವತ್ತು ಹೇಳ್ತೀನಿ ಯಾರಿಗೆ ಮಾಡ್ಬೇಕು ಅಂತ. ಅಂತರಿ ಮಾತ್ರ ಮಾಡಿ, ವಿನಾಕಾರಣ ಯಾರು ನಂಬರ್ ತಗೊಳಂಗಿಲ್ಲ, ಯಾರು ನಂಬರ್ ಕೊಡಂಗಿಲ್ಲ. ನಮ್ಮ ದೇಶದಲ್ಲಿ ಯಾರು ಕವಡೆ ಹಾಕಲ್ಲ, ಮುಣಿ ಅನ್ಸಲ್ಲ, ಶಾಸ್ತ್ರಗಳಲ್ಲ, ಏನೂ ಇಲ್ಲ. ಶಾಸ್ತ್ರ ಎಲ್ಲ ನಿಮ್ಮ ಮನ್ಸು. ನಿಜವಾದ ದೇವರು ಇಲ್ಲಿ ಪವಾಡ ಪುರುಷರು, ಸ್ವಾಮಿಯರು ಗೀಮರು ಎಲ್ಲ ಯಾರು ಗೊತ್ತಾ, ಒಳ ಕೂತಾರ ಇಬ್ರು, ಗಂಗಮ್ಮಧರ್ಮ ಅವರು. ನಾವೇನು ಸ್ವಾಮಿಯರಲ್ಲ. ನನಗೆ ಆಸೆ ಇರೋದು ಸ್ವಾಮಿ ಆಗ್ಬೇಕು ಅಂತಲ್ಲ, ನಮ್ಮ ಅಪ್ಪ ಅಮ್ಮನ ಸಾಕೊಂಡು, ನಮ್ಮ ಅಣ್ಣ ಸಾಕೊಂಡು, ಅಲ್ಲಿರೋ ದೇವ್ರು ಸೇವೆ ಮಾಡಿ ನಿತ್ಯ 2 ಬಕ್ಕೆ ನೀರು ಕುಡಿದೀವಲ್ಲ ಅದೇ ನಮ್ಮ ಪುಣ್ಯ. ನಿತ್ಯ ಇಬ್ರು ಎಂದು ತಿಂತೀವಲ್ಲ ಅದೇ ನಮ್ಮ ಪುಣ್ಯ, ಅದೇ ನಾವು ಮಾಡಿರ್ತಕ್ಕಂಥ ಪುಣ್ಯ ಗೊತ್ತಾ. ಇನ್ನು ಯೂಟ್ಯೂಬ್ ಅಲ್ಲಿ ಹಾಕ್ತಾ ನೋಡಿ ನಮ್ಮನ್ನ. ಇನ್ನ ನೋಡೋಣ ತಂಗಿಯಲ್ಲಿ ಬಹಳ ಮಾತಾಡೋಣ. ನಿನ್ನ ಹೆಸರೇನಮ್ಮ? ಬಾಬು. ನಿನ್ನ ಹೆಸರೇನಮ್ಮ? ಅರುಣಿ. ಏನಿವಾಗ ಅರುಣಿ ಅಂತ ಹುಡುಗಿ ಬಂದೇಳೆ, ಈಗ ಆ ತರ ಹುಡುಗಿ ಒಂದು ಹುಡುಗಿ ಬರುತ್ತೆ, ಕೇರ್ಪೇಟೆ ರಾಯಸಮುದ್ರದಿಂದ ಬರ್ತಾರೆ, ರೂಪಾ ರಾಜೇಶ್ ಅಂತ ಹೇಳಿ. ಅವೇ ಹೇಮಂತ್ ಮೋಹಿತ್ ಅಂತ. ಪಕ್ಕದ ಬಾರಿಗೆ ನನಗೆ ಅರುಣಿ ಬರ್ತಾಳೆ. ಅರುಣಿ ಏನು ನನ್ನ ಮೇಲೆ ಅವ್ರಿಗೆ ಅಂದ್ಕೊಂಡ್ಲಂತೆ, ದೇವ್ರನ್ನ ಅವಳ ಒಂದು ನನ್ನ ಸ್ಫೋಟ ನೋಡಿ ಬೇಡ್ಕೊಂಡ್ಲಂತೆ. ಮತ್ತೆ ರಾತ್ರಿ ಹೋಗಿ ನಾನು ತಲೆ ಮುಟ್ಟಿ ಆಶ್ರಮ ಮಾಡ್ದಂಗ ಅಂತ ಅವಳಿಗೆ ಅಲ್ಲೇ ಶುರು ಮಾಡ್ಕೊಂಡ್ಲ ಅವಳ ನನ್ನ ಗುರುಗಳು ಒಂದು ಆಗೋಕೆ. ಇವತ್ತು ಅವ್ರ ಜಗತ್ತಿಗೆ ನನಗೆ ಪ್ರಚಾರ ಮಾಡಕ್ಕೆ ಎಷ್ಟು ಜನ ಪುಣ್ಯಾತ್ಮರು ವಿಡಿಯೋ ಹಾಕ್ತಿದ್ದೀರಿ, ಶೇರ್ ಮಾಡ್ತಿದ್ದೀರಿ, ಊಟ ಕೊಡ್ತೀರಿ, ಅಕ್ಕಿ ತಂದು ಕೊಡ್ತೀರಿ, ಬೆಲ್ಲ ಯಾರು ಅಕ್ಕಿ ತಂದು ಕೊಟ್ಟಿರಿ, ಯಾರ ಬೆಲ್ಲ ತಂದು ಕೊಟ್ರಿ, ಯಾರ ಕಾಣಿಕೆ ₹1 ₹2 ಹಾಕಿರಿ, ನಿಮ್ಗೆಲ್ಲ ಒಂದ್ಸರಿ ನಾನು ನಮ್ಮ ಕಡೆಯಿಂದ ನೀವು ಕೂಡ ಅನ್ನನೇ ನಾವು ತಿಂತಾ ಇರೋದು. ನಾವು ಜಾತಿ ಅನ್ನಲ್ಲ, ನೀವು ಕೂಡ ಅಕ್ಕಿನ ತಿಂತಾ ಇರೋದು. ಅಕ್ಕಿ ನಿಮ್ಮನ್ನೆಲ್ಲ ಮುಟ್ಟದ್ ನಾನು ಜಾತಿ ಗೀತಿ ಕಾಣಲ್ಲ, ಕೈ ಮಾಸ್ಕ್ ಹಾಕೋಣಲ್ಲ, ಗ್ಲೋಸ್ ಹಾಕೋಣ. ಕಾಯಿಲೆ ಬರಂಗಿದ್ರೆ ನೀವು ಕೂಡ ನೋಟಲ್ಲೇ ಬರುತ್ತೆ. ಹೊರಂದಲ್ಲೂ ಬಾಗ್ಲಾಕಿರಲ್ಲ. ನಾನು 45 ಜನ ಸಾಕಿದ್ದೆ ನಾನು ಈ ಗುಡ್ಡಲ್ಲೇ, ಇದೇ ಮನೆಯಲ್ಲಿ. ಕಾಯಿಲೆ ಬರಂಗಿದ್ರೆ ಮನೆಗೂ ಬರುತ್ತೆ, ಮಂಕೊಂಡ್ರು ಬರುತ್ತೆ ಅಲ್ವಣ, ಬರುತ್ತೆ ಬರಲ್ವಾ? ಹುಡುಕಿಯನ್ನು ಹೇಳ್ಬೇಕಾದ್ರು ಬರುತ್ತೆ. ಈ ಭ್ರಮೆಗಳನ್ನ ಬಿಡಿ, ಕಾಯಿಲೆ ಬಂದ್ರೆ ಹಾರ್ಕೋಬೇಡಿ. ನಮ್ಗೆ ಕಾಯಿಲೆ ಬಂದ್ರೆ ಋಷಿ ಅಂತಿದ್ದೀರಿ, ನಿಮ್ಮನೆ ಹೆಂಗಾದ್ರೆ ಏನ್ ಮಾಡ್ತೀರಿ? ಎತ್ತು ತಾಯಿ ತಂದೆ ಮಕ್ಕಳು ನಿಮ್ಮನ್ನ ತಾಯಿ ತಂದೆ ಸಾಕಿರ್ತಾರೆ, ನೀವು ತಾಯಿ ತಂದೆ ಮುಟ್ಟಕ್ಕೆ ಇನ್ನು ಮುಂದೆ ನೋಡ್ತೀರಿ. ಒಂದು ಸಣ್ಣ ಕಾಯಿಲೆ ಬಂದು ಅಪ್ಪ ಮುಟ್ಟಲ್ಲ ಅಂದ್ರೆ ನಿಮ್ಮನ್ನು ಯಾವ ತರ ಮುಟ್ಟಿರ್ತಾರೆ, ನಿಮ್ಮನ್ನು ಏನೇನು ತೊಳೆದಿರ್ತಾರಲ್ಲ. ಯೋಚನೆ ಮಾಡಿ. ಫಸ್ಟು ತಂದೆಗೆ ನೀವು ತಾಯಿ ತಂದೆ ಕೊಡೋ ಗೌರವ ಏನ್ ಗೊತ್ತಾ? ಅವ್ರಿಗೆ ಹೊಟ್ಟುಂಬ ಊಟ ಕಣ್ತುಂಬ ನಿದ್ದೆ. ಇದಕ್ಕಿಂತ ದೊಡ್ಡ ಐಶ್ವರ್ಯ ಇನ್ನೊಂದಿಲ್ಲ. ದೊಡ್ಡ ಮನೆ ಕಟ್ಟನ್ ಶ್ರೀಮಂತ ಅಲ್ಲ, ದೊಡ್ಡ ಮನುಷ್ಯನ ಶ್ರೀಮಂತ. ದೊಡ್ಡ ಕಾರ ಬಂದು ಶ್ರೀಮಂತ ಅಲ್ಲ, ಹೊಟ್ಟುಂಬ ಊಟ ಮಾಡೋ ಶ್ರೀಮಂತ. ಎರಡನ್ನ ತಿಳ್ಕೊಂಡ್ರದು. ನೋಡಿ ಚಪ್ಪಲಿ ಹಾಕಲ್ಲ, ಯಾರು ಗೊತ್ತಾ? ಚಪ್ಪಲಿ ಕಡೆ ದುಡ್ಡಿಲ್ಲ ನಮ್ಗೆ. ಇವತ್ತು ಚಪ್ಪಲಿ ಹಾಕಲ್ಲ. ಎಷ್ಟೋ ಜನ ಗೊತ್ತಾರಲಿ, ಒಂದು 20% ಜನ ಬರ್ತಾರೆ ನಮ್ಮ ಭಕ್ತರು. ನಾವೇ ಅವ್ರಿಗೆ ಭಕ್ತರಾಗ್ಬಿಡ್ಬೇಕು. ಹೇಳ್ತಾರೆ 5 ಗಂಟೆ ಬಂದ್ರೆ ಯಾಕೆ ಬಂದಿರ ಅಂದ್ರೆ ಕಸೋಡೆ ಕುಂದಾರಂತೆ. ಯಾಕೆ ಬಂದಿರ? ಕ್ಯಾನ್ಸರ್ ಹುಷಾರಾಯ್ತಿ ಅಂತಾರೆ. ಮೊನ್ನೆ ಏನ್ ಹೆಸರು ಬರೇನೋ ಟ್ಯಾಕ್ಸ್ ಏನಂತ ರೆವಿನ್ಯೂ ಇನ್ಸ್ಪೆಕ್ಟರ್ ಒಬ್ಬರು ವಿಡಿಯೋ ಹಾಕಿ ನೋಡಿ. ಕ್ಯಾನ್ಸರ್ ಅಂತ ಹುಷಾರಿಲ್ಲ ಅಂದ್ರಂತೆ, ಒಂದು ಕಸ ಹೊಡೆದಾರೆ, ಹುಷಾರಾದಾರಂತೆ, ಅಡಿಗೆ ತಗೊಂಡ್ಕೊಟ್ಟಾರೆ. ಹೋಗಿ ಮಲ್ಕೊಂಡಾರೆ, ಹೋಗಿ ಇಟ್ಕೊಂತಂತೆ ಕುತ್ತಿಗೆ ಬಂದು ಕಸ ಹೊಡಿ ಅಂತ.
ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದು ಕಸ ಹೊಡೆದು ಕ್ಯಾನ್ಸರ್ ವಿಷಯದ ವಿಡಿಯೋ ಹಾಕಿದ್ದೀನಿ ನಾನು. ಅಲ್ಲಿ ವೃತ್ತಿ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಆತಾ ಎಂತೆಂತ ಮಾವನ್ ಬೋರ್ ಬರ್ತಾರೆ ಒಬ್ರು ಬರ್ತಾರೆ ತುಂಬಿಕೊಳ್ಳಿ ಯಾರೋ ಪೊಲೀಸ್ ಬಂದೇ ಇರಲಿಲ್ಲ ನಿಮ್ಮ ತಮ್ಮ ಚನ್ನಗಿರಿ ಪೊಲೀಸರಪ್ಪ ತಮ್ಮ ಒಂದೊಂದು ಪೊಲೀಸ್ ಅಂತ ಹೇಳಲ್ಲ, ಫೋನ ಮಾತಾಡ್ತಿದ್ದ ಫೋನ್ ಆಫ್ ಮಾಡಪ್ಪ ಅಂತ ಸುಮ್ಮನೆ ಆಫ್ ಮಾಡ್ಬಿಟ್ಟ. ನಾನು ಪೊಲೀಸ್ ಅಂತ ಹೇಳ್ಬೋದಿತ್ತು ಅವನು, ನಾನು ಪೊಲೀಸ್ ಅಂತ ಹೇಳಲಿಲ್ಲ, ನಾನು ಚನ್ನಗಿರಿ ಪೊಲೀಸ್ ನನ್ನ ತಮ್ಮಗೂ ಸರಿ. ಈ ಒಂದು ಹುದ್ದೆಯಲ್ಲಿ ಇದ್ರು ಕೆಲವು ಜನ ಏನೋ ಹುದ್ದೆಯಲ್ಲಿ ಇದ್ರು ನಾವು ಹುದ್ದೆಯಲ್ಲಿ ಇದೀವಿ ಅಂತ ಹೇಳ್ಕೊಂಡದೇ ಇಲ್ಲ, ಇಂಥವ್ರಿಗೆ ನಾವು ಒಂದ್ಸರಿ ಗೌರವ ಕೊಡೋದು. ಯಾಕಂದ್ರೆ ಉದ್ಯೋಗ ಅಲ್ಲ ಅವ್ರ ಮನಸ್ಸಿಗೆ ಯಾರು ಸಡನ್ ಆಗಿ ಯಾರ ಬಗ್ಗೆನೂ ಕೆಟ್ಟ ಮಾತಾಡೋ ಬಗ್ಗೆ, ಯಾರ ಬಗ್ಗೆನೂ ಚಿಕ್ಕ ಮಾತಾಡೋ ಬಗ್ಗೆ ಯೋಚನೆ ಮಾಡೋಣ ಆಯ್ತಾ. ಇಲ್ಲಿ ಕೇಳಿಸ್ಕೊಳ್ಳಿ, ಇನ್ನೊಂದ್ಸರಿ ಹೇಳ್ತೀನಿ, ಯಾರು ಒಂದು ಕೇಳ್ತಾನಲ್ಲಿ ಅಂತ 50 ರೂಪಾಯಿ 100 ರೂಪಾಯಿ ಇಸ್ಕೊಳಲ್ಲ ಅವನು, ತಾಳಿ ಕೇಳ್ತಾನೆ ಅಂತ ಹಾಕಿ ನಾವು ಒಂದ್ಸರಿ ವಿಡಿಯೋ ಮಾಡ್ಕೊಂಡಿರಲ್ಲ, ವಿಡಿಯೋ ನೋಡ್ಲಿ ಅವನು. ತಾಳಿ ಕೇಳಲ್ಲಪ್ಪ, ನಾನು ನಿಮ್ಮ ಮೈ ಮೇಲೆ ತಾಳಿ ಹಾಕ್ಬಾರ್ದು ಅಂತ ಹೇಳಿದೀನಿ. ಯಾರೊಬ್ಬ ತಾಳಿ ಕೇಳ್ತಾನೆ ಅಂತ ಹಾಕಿದ್ದಾನೆ. ಎಂತೆಂತ ಐವೇಕಿ ನಮ್ಮ ಮಕ್ಕಳಿದ್ದಾರೆ ಭೂಮಿ ಮೇಲೆ ಅಂದ್ರೆ ತಿಳ್ಕೊಳ್ಳೋದು ಇಲ್ಲ, ತಿಳ್ಕೊಳ್ಳೋದು ಇಲ್ಲ, ಬರೇ ಜನಗಳನ್ನ ದಾರಿ ತರ್ಸೋದು ಅಲ್ಲ. ಹೇಳಿ, ಯಾರು ಹೆಣ್ಮಕ್ಳು ಮೈ ಮಂದಿರ ಬೆಳೆ ಬೆಳಕಂತ ಒಡವೆ ಹಾಕು, ಉಂಗುರ ಹಾಕು, ತಾಳಿ ಹಾಕು ಅಂತ ಯಾವ್ದವ್ರು ಕೇಳಲ್ಲ. ನಿಮ್ಗೆ ಸಾಧ್ಯವಾದ್ರೆ ನಿಮ್ಗೆ ಹೊಸದ್ ಮಾಡಿಸ್ಬೇಕು ಅನ್ನೋ ಆಸೆ ಇದೆ, ನಿಮ್ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ಮಾಡಿಸಿ ಅಲ್ಲಿ ಹಾಕಿ ಹೊಸದ. ಮೈ ಮಂದಿರ ಬೆಳೆ ಬೆಳಕಂತ ತಾಳಿ ಹಾಕ್ಬಾರ್ದು ಹೆಣ್ಮಕ್ಳು. ಅರ್ಥ ಆಗ್ತಾ ನಿಮಗೆ ಗಂಡ ಅಪ್ಪ ಅಮ್ಮ ಎಷ್ಟು ಮುಖ್ಯನೋ ನೀವು ಹಾಕೋ ತಾಳಿ ಅಷ್ಟೇ ಮುಖ್ಯ. 4-5 ವರ್ಷ ಕೊಟ್ಟು ತಾಳಿ ಹಾಕು ಅಂತ ಯಾವ ದೇವರು ಹೇಳಲ್ಲ. ನಿಮ್ಗೆ ಯಾರೋ ಹೇಳಿದ್ರು ನೀವು ಅಲ್ಲಿ ಹಾಕಿ ಆಯ್ತಾ. ಇನ್ನು ನಾವಂತೂ ಯಾರನ್ನ ಏನಕ್ಕೆ ಕೇಳಿರಲ್ಲ. ನಿಮ್ಗೆ ಆಸೆ ಇದ್ರೆ ಹಾಕಿ, ಮೈ ಮೇಲೆ ತಾಳಿ ದಯವಿಟ್ಟು ಹಾಕ್ಬೇಡಿ. ಅತ್ತಂಗರ ನೀವು ನಮ್ಮ ಅತ್ತಂಗರಿದ್ದಂಗೆ ನಿಮ್ ತಾಳಿ ಕೇಳೋಷ್ಟು ನಮ್ಗೆ ಇದು ಬೇಡ. ನೀವು ಕೂಡ ಅನ್ನ ಸಾಕು, ನೀವು ಕೂಡ ಅಕ್ಕಿ ಸಾಕು. ಯಾವನೇನೋ ಬಗಳಿಗೆ ಅಂದ್ರೆ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ, ನೀವು ತಲೆಕೆಸಬಾರ್ದು. ನೀವು ಅಕ್ಕಪಕ್ಕ ಮನೆಗೆ ತಲೆಕೆಸಬಾರ್ದು. ಇನ್ನು ಕೆಲವು ಜನ ಬರ್ತಾರೆ ನಮ್ಮನೆ ಪಕ್ಕದ ಹಾಕ್ಯಂತಾರೆ ಅಂತ ಹೇಳ್ತೀರಿ. ಮನೆ ಒಳಗೆ ಗಡಿಯಾರ ಇಟ್ಟಂಗೆ ಫೋಟೋ ಇಡಿ, ಬೆಳಿಗ್ಗೆ ನಿಮ್ಮ ಹಿರಿಕರು ನೋಡಿ, ನಿಮ್ಮ ಅಪ್ಪ ಅಮ್ಮ ನೋಡಿ, ನಿಮ್ಮ ಅಂದರ ಫೋಟೋ ಕೇಳಿ, ದೇವ್ರ ಮನೆ ಮುಚ್ಚಿಕ್ಕಂತ ಯಾರು ಹೇಳಿತಿ, ಯಾವ್ದು ಹೇಳಿತಿ ಆಲಗಿಡಿ, ಯಾವ್ದೇ ದೇವ್ರು ದೇವ ಒಳಗೆ ಬರ್ದಂಗೆ ಮಾತಾ ಮಂತ್ರ ಎಸಿತಾರಂತೆ, ತುಳ್ಕೊಂಡ್ ಬರ್ತಿರಂತೆ. ಹೋಗೋ ನಮಸ್ಕಾರ ಮಾಡಿ, ಹಾಲಾಗಿರುತ್ತೆ ದೇವ್ರು, ಬರೋ ನಮಸ್ಕಾರ ಮಾಡಿ, ಬೆಳಿಗ್ಗೆ ಮುಟ್ಟಂಗೆ ಇಟ್ಕೊಳ್ಳಿ. ಸ್ನಾನ ಮಾಡಿಲ್ಲ ಮನ್ಸಿ ಸ್ನಾನ ಮಾಡಿ. ಮಕ್ಕಳು ಓದ್ತಿಲ್ವಾ, ಟೆನ್ಷನ್ ಇದೆಯಾ, ಬರೀರಿ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ. ಮೊಬೈಲ್ ಇಟ್ಕೊಂಡ್ರಪ್ಪ ಅಲ್ಲಿ